ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಮಾವಿನ ಮರದಲ್ಲಿ ತುಂಬ ಮಾವಿನಕಾಯಿ ಇತ್ತು. ನೋಡ್ತಾನೆ ಮಳೆ ಗಾಳಿಗೆ ಎಲ್ಲ ಬಿದ್ದೋಗ್ಬಿಟ್ವು. ಕೆಲವೊಂದು ಮಾತ್ರ ಇದೆ ಇವಾಗ. ಅವನು ತುಂಬ ಚೆನ್ನಾಗಿ ಸೈಜ್ ಬಂದಿದೆ. ಟೆರೆಸ್ ಮೇಲೆ ಬಟ್ಟೆ ಒಣಗಿದಾವೆ. ಎತ್ಕೊಂಡು ಕೆಳಗೆ ಬಂದು ಬಟ್ಟೆ ಎಲ್ಲ ಮಡಚಿಟ್ಟು ಒಂದು ಪಾರ್ಸಲ್ ಬಂತು. ಏನಿದೆ ಅಂದರೆ ಇದರಲ್ಲಿ ಗ್ಲಾಸ್ ಜಾರ್ಸ್ ಇದೆ. ಗ್ರೋಸರಿ ಸ್ಟೋರ್ ಮಾಡೋದಕ್ಕೆ ತರಿಸ್ಕೊಂಡಿದ್ದೀನಿ. ಯಾವ ಥರ ಇದ್ದಾವೆ ನೋಡೋಣ. ನೋಡಿದ ಥರನೇ ಬಂದಿದ್ದಾವೆ. ಡ್ಯಾಮೇಜ್ ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊತೀನಿ. ಸೇಫಾಗಿ ಪ್ಯಾಕ್ ಮಾಡಿದ್ದಾರೆ. ಡ್ಯಾಮೇಜ್ ಆಗಿರೋಕ್ಕೆ ಚಾನ್ಸ್ ಇರಲ್ಲ. ಆ ಟರ್ಮಕೋಲ್ ಬ್ರೇಕ್ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಭಯ ಇತ್ತಷ್ಟೇ. ಗ್ಲಾಸ್ದಲ್ವಾ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಂದ್ಬಿಟ್ಟು. ಯಾವುದೇ ರೀತಿ ಡ್ಯಾಮೇಜಸ್ ಇಲ್ಲ, ಚೆನ್ನಾಗಿದೆ. ನಾನು ಸೈಜು ತುಂಬ ಚಿಕ್ಕದು ಬರ್ಬೋದು ಅಂದ್ಕೊಂಡಿದ್ದೆ. ಇಲ್ಲ, ತುಂಬ ಚೆನ್ನಾಗಿದೆ. ಸೈಜನ್ನು ದೊಡ್ಡದೇ ಇದೆ. 1 kg ಇಂದ 1.25 kg ಅಷ್ಟು ಸ್ಟೋರ್ ಮಾಡ್ಬೋದು ಇದರಲ್ಲಿ. ತುಂಬ ಚೆನ್ನಾಗಿದೆ. ಮೆಟಲ್ ಕ್ಯಾಪು. ಮುಂಚೆ ಗ್ರೋಸರಿ ಸ್ಟೋರ್ ಮಾಡೋಕ್ಕಿದ್ದವು ಪ್ಲಾಸ್ಟಿಕ್ದು. ಅವು ಎಲ್ಲ ಹಳೇದಾಗಿದ್ವು. ಕಲರ್ ಎಲ್ಲ ತುಂಬ ಶೇಡ್ ಆಗಿದ್ವು. ಕೆಲವೊಂದೆಲ್ಲ ಡ್ಯಾಮೇಜ್ ಕೂಡ ಆಗಿದ್ವು. ಅದಕ್ಕೆ ಗ್ಲಾಸ್ದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇದು ಯಾವ ಥರ ಇರುತ್ತೆ ಯೂಸ್ ಮಾಡೋದಕ್ಕೆ ಅಂತ. ಯೂಸ್ ಮಾಡೋದಕ್ಕೆ ತುಂಬ ಈಸಿ ಮೇಂಟೆನೆನ್ಸು. ಏನೋ ಬ್ರೇಕ್ ಆಗಲ್ಲ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬುಕ್ ಮಾಡ್ಕೊತೀನಿ. ಇದೇ ಸೈಜ್ದು, ಇದೇ ಥರದ್ದು. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಜೋಡಿಸ್ಕೊಂಡಾಗ. ಹಾಗೆಯೇ ಸ್ಟೋರ್ ಮಾಡೋದಕ್ಕೂ ತುಂಬ ಚೆನ್ನಾಗಿದ್ದಾವೆ. ಇವನ್ನೆಲ್ಲ ಅನ್ಪ್ಯಾಕ್ ಮಾಡಿಕೊಂಡು ವಾಶ್ ಮಾಡಿ ಡ್ರೈ ಮಾಡಿ ಗ್ರೋಸರಿ ಫಿಲ್ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ 6 ಇದ್ದಾವೆ. ಈ ಥರ ತುಂಬ ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನಾವು ಕೊಟ್ಟಿರೋ ದುಡ್ಡಿಗೂ ವರ್ತ್ ಅನ್ನಿಸ್ತು. ನಾನು ಇವಾಗ ಇವನ್ನೆಲ್ಲ ವಾಶ್ ಮಾಡಿ ನೀರೆಲ್ಲ ಡ್ರೈ ಆಗಲಿ ಅಂದ್ಬಿಟ್ಟು ಒಂದು ಕ್ಲಾತ್ ಮೇಲೆ ಉಲ್ಟಾ ಇಟ್ಟಿದ್ದೀನಿ. ಇದಕ್ಕೆ ಮುಂಚೆ ಸ್ವಲ್ಪ ಆರ್ಡ್ರ್ ಮಾಡಿದ್ದೆ 4ನ. ಅವು ತುಂಬ ದೊಡ್ಡದಿದೆ. ಅಂದರೆ 2ರಿಂದ 3 kg ಅಷ್ಟು ಸ್ಟೋರ್ ಮಾಡ್ಬೋದು, ಅಷ್ಟು ದೊಡ್ಡದಿದೆ. ನಾನು ಅದರಲ್ಲಿ ಉಪ್ಪು ಮತ್ತು ಹುಣಸೆಹಣ್ಣು, ಮೆಣಸಿನ್ಕಾಯಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 2 ಥರ ಉಪ್ಪು ಮತ್ತು ಮೆಣಸಿನ್ಕಾಯಿ. ನೋಡಿ, ನಾನು ಅವನ್ನೆಲ್ಲ ಖಾಲಿ ಆಗಬಾರ್ದು ಮನೇಲಿ ಅಂದ್ಬಿಟ್ಟು ತುಂಬ ಜಾಸ್ತಿ ತಂದಿಟ್ಕೊತೀವಿ. ಹಾಗಾಗಿ ಅವನ್ನ ದೊಡ್ಡದ್ರಲ್ಲೇ ಸ್ಟೋರ್ ಮಾಡ್ತಾ ಇದ್ದೀನಿ. ಇವು ಮೇಲೆ ಇಟ್ಕೊತೀವಿ ನಾವು ಅಂದರೆ ಯಾವಾಗಲೂ ಎತ್ತಾಡೋದಕ್ಕಾಗೋದಿಲ್ಲ. ಆವಾಗ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಕೆಳಗಡೆ ಒಂದು ಟೇಬಲ್ ಇದೆ, ಅದ್ರ ಮೇಲೇ ಜೋಡಿಸ್ಕೊತಾ ಇದ್ದೀನಿ. ಅಲ್ಲೇ ಅರೇಂಜ್ ಮಾಡ್ಕೊತೀನಿ. ನೋಡಿ, ಈ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಫಿಲ್ ಮಾಡ್ಕೊಂಡಿದ್ದೀನಿ. 2ರಲ್ಲಿ 4 ಈ ಟೇಬಲ್ ಮೇಲೆ ಇಲ್ಲಿ ಮಿಕ್ಸಿ ಪಕ್ಕ ಜೋಡಿಸ್ಕೊಂಡಿದ್ದೀನಿ. ಯಾವಾಗಲೂ ಅವನ್ನ ಎತ್ತಾಡೋ ಅವಶ್ಯಕತೆ ಇರಲ್ಲ. ಕ್ಯಾಪ್ ತೆಗೆದ್ಬಿಟ್ಟು ನಮಗೇನು ಬೇಕಿರೋದನ್ನ ತಗೊಬೋದು ಮತ್ತು ಕ್ಲೋಸ್ ಮಾಡ್ಬೋದು. ನೋಡಿ, ಇವು ಡ್ರೈ ಫ್ರೂಟ್ಸ್ ಸ್ಟೋರ್ ಮಾಡ್ಕೊಂಡಿರೋ ಅಂಥವು. ಇವನ್ನ ಡ್ರೈ ಫ್ರೂಟ್ಸ್ ಇರೋ ಅಂಥವನ್ನೇ ಗಿಫ್ಟ್ ಕೊಟ್ಟಿದ್ರು ಯಾರೋ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಎಷ್ಟು ದಿನ ಆದರೂ ಹಾಳಾಗಿಲ್ಲ. ಅದಕ್ಕೋಸ್ಕರನೇ ಗ್ಲಾಸ್ದಿರಲಿ ಅಂದ್ಬಿಟ್ಟೇ ತರಿಸ್ಕೊಂಡಿದ್ದು. ನೋಡಿ, ಇವಾಗ ಏನಿದೆ ಗ್ರೋಸರಿ ಅಷ್ಟನ್ನೇ ಫಿಲ್ ಮಾಡಿ ಸ್ಟೋರ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಗ್ರೋಸರಿ ತರಬೇಕು, ಇವತ್ತು ಹೋಗೋಣ ತರಕ್ಕೆ ಅಂತಲೇ ಅಂದ್ಕೊಂಡಿದ್ದೆ. ಇವತ್ತೇ ಬಂದಿದ್ದಾವೆ ಇವನು. ಸರಿ ಅಂದ್ಬಿಟ್ಟು ಇವತ್ತೇ ಎಲ್ಲ ಕ್ಲೀನ್ ಮಾಡಿ ಇರೋ ಅಷ್ಟು ಗ್ರೋಸರಿನ ಫಿಲ್ ಮಾಡಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನಾಳೆ ಹೋಗಿ ಗ್ರೋಸರಿ ತಂದರೆ ಆಯಿತು ಅಂದ್ಬಿಟ್ಟು ತಂದಮೇಲೆ ಫಿಲ್ ಮಾಡಿ ಇಟ್ಕೊಬೋದು. ಮತ್ತು ಆವಾಗ ತಂದಿದ್ದಿನ ವಾಶ್ ಮಾಡಿಕೊಂಡು ಇವನ್ನೆಲ್ಲ ಹಾಕಿ ಫಿಲ್ ಮಾಡಿಕೊಂಡು ಮನೇಲಿರೋದನ್ನ ಫಿಲ್ ಮಾಡಿ ಮತ್ತು ತಂದಿರೋದು ಫಿಲ್ ಮಾಡಿ ಎಲ್ಲ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗೇನು ಜಾಸ್ತಿ ಕೆಲಸ ಇರಲಿಲ್ಲ. ಹಾಗಾಗಿ ಇರೋ ಅಷ್ಟು ಗ್ರೋಸರಿನೆಲ್ಲ ಫಿಲ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟು ಸಾಂಬಾರು ಮಾಡ್ಕೊಬೇಕಿತ್ತು. ಸಾಂಬಾರು ಮಾಡ್ಕೊತೀನಿ. ನನಗೆ ಈ ಥರ ಸ್ಟೋರ್ ಮಾಡೋದಕ್ಕೆ
ಜಾಸ್ತಿ ಜಾಗ ಇಲ್ಲ ರ್ಯಾಕಲ್ಲಿ, ಇಷ್ಟೇನೆ ಇರೋದು. ಹಾಗಾಗಿ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಬಾಡಿಗೆ ಮನೆ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಸ್ವಂತ ಮನೆ ಆದರೆ ಬೇರೆ ಏನಾದ್ರು ಆಲ್ಟ್ರೇಷನ್ ಮಾಡ್ಕೊಬೋದು. ಇವಾಗ ಸಾಂಬಾರ್ಗೆ ಮಸಾಲೆ ರುಬ್ಕೊಳೋದಕ್ಕೆ ಫಸ್ಟು ಆನಿಯನ್ ಮತ್ತು ತೆಂಗಿನಕಾಯಿ ಮತ್ತು ಸ್ವಲ್ಪ ಅಚ್ಕಾರದ ಪುಡಿ, ನೆಕ್ಸ್ಟು ಸಾಂಬಾರ್ ಪುಡಿ ಇಷ್ಟು ಸೇರಿಸ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿರೋ ಅಂಥ ಹುಣಸೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಏನು ಸಾಂಬಾರು ಅಂದರೆ ಎಲ್ಲ ಮಿಕ್ಸಲ್ಲಿ ನೆನೆಸಿ ಮೊಳಕೆ ಬರಿಸಿರೋ ಅಂಥ ಕಾಳುಗಳ್ದು ಹುಳಿ ಸಾಂಬಾರು, ಮೊಳಕೆ ಬಂದಿರೋ ಅಂಥ ಕಾಳ್ದು ಹುಳಿ ಸಾಂಬಾರು ಮಾಡ್ತಾ ಇರೋದು. ಈ ಮಸಾಲೆ ರುಬ್ಕೊಂಡಿದ್ದಾದ್ಮೇಲೆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಆಯಿಲ್ ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪು ಇಷ್ಟು ಸೇರಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಟೊಮೊಟೊ, ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊ ಮತ್ತು ಸ್ವಲ್ಪ ಸೊಪ್ಪು. ಈ ಸೊಪ್ಪು ಆಪ್ಷನಲ್ಲು, ನಾನು ಸುಮ್ಮನೆ ಒಣಗೋಗ್ಬಿಡುತ್ತೆ ಇಷ್ಟೇ ಇಷ್ಟು ಸೊಪ್ಪು ಅಂದ್ಬಿಟ್ಟು ಸೇರಿಸಿದ್ದೀನಿ ಅಷ್ಟೇ. ಟೆರೆಸಲ್ಲಿ ಬೆಳೆದಿದ್ದ ಪಾಟ್ಗಳಲ್ಲಿ ಅದನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಂಬಂದಿದ್ದೆ, ಅದನ್ನು ಸೇರಿಸಿದ್ದೀನಿ. ನೆಕ್ಸ್ಟು ಈ ಕಾಳು ಜೊತೆ ಒಂದು ಮೀಡಿಯಮ್ ಸೈಜ್ದು ಒಂದು ಸಣ್ಣಗೆ ಕಟ್ ಮಾಡಿರೋ ಅಂಥ ಆಲೂಗೆಡ್ಡೆ ಮತ್ತು ಒಂದು ಆನಿಯನ್ನು ಮೀಡಿಯಮ್ ಸೈಜ್ದು. ಯಾಕೆ ಆನಿಯನ್ನು ರುಬ್ಬಕ್ಕೂ ಹಾಕಿ ಇದು ಕಾಳು ಜೊತೆನೂ ಸೇರಿಸ್ದೆ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಮಸಾಲೆನೆಲ್ಲ ರುಬ್ಕೊಂಡಿರೋದನ್ನ ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಮಾಡೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಸಾಂಬಾರು ತುಂಬ ತೆಳುವಾಗಿರಬೇಕಾ ಇಲ್ಲ ಸ್ವಲ್ಪ ಗಟ್ಟಿಗಿರಬೇಕಾ ನೋಡಿಕೊಂಡು ನೀರು ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡುವಾಗ ಆ ಎಡ್ಜಸ್ಸಲ್ಲಿ ಏನಾದ್ರು ಅಂಟ್ಕೊಂಡಿದ್ಯಾ ಅಂತ ಚೆಕ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಇಲ್ಲ ಅಂದರೆ ಅದರಲ್ಲಿ ಏನಾದ್ರು ಅಂಟ್ಕೊಂಡಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗೋದು, ಇಲ್ಲ ಕುಕ್ಕರ್ ಒಳಗಡೆ ಇರೋ ಅಂಥ ಲಿಕ್ವಿಡ್ ಎಲ್ಲ ಈಚೆ ಬರೋದು, ವಿಷಲ್ ಬರದೇ ಇರೋದು, ತಳ ಒತ್ತೋದು ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕು. ನೋಡಿ ಸಾಂಬಾರು ಯಾವ ಥರ ಆಗಿದೆ ಅಂದ್ಬಿಟ್ಟು. ಇವಾಗ ನಾನು ರೈಸ್ ಜೊತೆಗೆ ಈ ಸಾಂಬಾರನ್ನ ತಿಂತೀವಿ. ಮತ್ತು ಈ ಗೋಧಿ ದೋಸೆ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನಾನು ಮುದ್ದೆ ಮಾಡಿಲ್ಲ ಇವತ್ತು, ದೋಸೆ ಮಾಡ್ಕೊಂಡಿದ್ದೀವಿ ಗೋಧಿ ದೋಸೆನ. ರಾತ್ರಿ ಊಟಕ್ಕೆ ಮಜ್ಜಿಗೆ ಮತ್ತು ಸಾಂಬಾರು, ಗೋಧಿ ದೋಸೆ ಮತ್ತು ಸ್ವಲ್ಪ ರೈಸು ಇಷ್ಟನ್ನು ಊಟ ರೆಡಿ ಮಾಡ್ಕೊಂಡಿದ್ದೀನಿ. ಈ ಊಟ ಮಾಡಿದ್ದಾದಮೇಲೆ ಫಿಶ್ಗೆ ಫೀಡ್ ಮಾಡ್ತೀವಿ. ಆ ವಿಡಿಯೋನೂ ಇದೆ ಇದರಲ್ಲೇ. ಆ ಫಿಶ್ಶು ತುಂಬ ಚೆನ್ನಾಗಿ ಫುಡ್ನೆಲ್ಲ ಎಷ್ಟು ಚೆನ್ನಾಗಿ ತಿಂತವೆ ಅದು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಊಟ ಆದಮೇಲೆ ಈ ಥರ ಫಿಶ್ಶಿಗೆ ಫುಡ್ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಅದನ್ನೇ ನೋಡ್ಕೊಂಡು ಕುತ್ಕೊಳ್ತೀವಿ ನಾವಂತೂ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಬೇರೆಯವ್ರಿಗೂ ಶೇರ್ ಮಾಡಿ ವಿಡಿಯೋಸ್ನ. ಥ್ಯಾಂಕ್ ಯು.